ಕಲಬುರಗಿಯಲ್ಲಿ ರಾಧಾಕೃಷ್ಣ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅಲ್ಪ ಮತದ ಮುನ್ನಡೆಗೆ ಬಂದರು. 548 ಓಟಿನ ಮುನ್ನಡೆಗೆ ಬಂದಿದ್ದಾರೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಿಂದ ಮುನ್ನಡೆ. ಕೋಲಾರದಲ್ಲಿ ಆರಂಭದಿಂದಲೂ ಮೈತ್ರಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. 21,000 ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಮುಂದಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಂತರ ಇನ್ನೂ ಹೆಚ್ಚಾಗಿದೆ. 25,598 ಮತಗಳ ಮುನ್ನಡೆ. ಶಿವಮೊಗ್ಗದಲ್ಲಿ 11,283 ಮತಗಳ ಅಂತರದಿಂದ ರಾಘವೇಂದ್ರ ಮುಂದಿದ್ದಾರೆ. 11,283 ಮತಗಳ ಅಂತರದಿಂದ ಶಿವಮೊಗ್ಗದಲ್ಲಿ ರಾಘವೇಂದ್ರ ಮುನ್ನಡೆ. ಉತ್ತರ ಕನ್ನಡದಲ್ಲಿ ಇದುವರೆಗೂ ಚಲಾವಣೆಯಾದ ಮತಗಳ ಪೈಕಿ 644 ಮತಗಳ ನೋಟ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಒಳ್ಳೆ ಲೀಡ್ ಸಿಗ್ತಾ ಇದೆ. ಬೀದರ್ ದಕ್ಷಿಣ, ಔರಾದ್, ಹುಮನಾಬಾದ್ ಮತ್ತು ಭಾಲ್ಕಿ 4 ಕಡೆಗಳಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಒಳ್ಳೆ ಲೀಡ್ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಲೀಡ್ ಕಡಿಮೆ ಇದೆ, 112 ಮತಗಳ ಮುನ್ನಡೆ. ಆದರೆ ಈ 4 ವಿಧಾನಸಭಾ ಕ್ಷೇತ್ರಗಳು ಒಳ್ಳೆ ಲೀಡ್ ಕೊಡ್ತಾ ಇದ್ದಾವೆ. ಮೈಸೂರು ಯದುವೀರ್ ಒಡೆಯರ್ 8,166 ಮತಗಳ ಮುನ್ನಡೆ. ಈಗಿನ ಮುನ್ನಡೆಗಳ ಪ್ರಕಾರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಟಚ್ ಆಗಿದೆ. 10 ಕ್ಷೇತ್ರಗಳಲ್ಲಿ. ತೇಜಸ್ವಿ ಸೂರ್ಯ 22,000 ಮತಗಳ ಅಂತರದಿಂದ, ಕಾಗೇರಿ ವಿಶ್ವೇಶ್ವರ ಹೆಗಡೆ, ಡಾಕ್ಟರ್ ಮಂಜುನಾಥ್ 36,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಿಂದ ಮುನ್ನಡೆಯಲ್ಲಿದ್ದಾರೆ. ಡಾಕ್ಟರ್ ಮಂಜುನಾಥ್ 36,000 ಮತಗಳ ಅಂತರದಿಂದ ಮುನ್ನಡೆ. ಬಳ್ಳಾರಿಯಲ್ಲಿ ಈಗ ತುಕಾರಾಂ ಮುನ್ನಡೆಯಲ್ಲಿದ್ದಾರೆ 3,900 ಮತಗಳಿಂದ. ಶ್ರೀರಾಮುಲು ಹಿನ್ನಡೆ, ತುಕಾರಾಂ ಮುನ್ನಡೆ. ಕಲಬುರಗಿ ಮತ್ತೆ ಉಮೇಶ್ ಜಾಧವ್ ಮುನ್ನಡೆಗೆ ಬಂದ್ರು. ಕೋಲಾರ 399 ಮತಗಳ ಮುನ್ನಡೆ ಉಮೇಶ್ ಜಾಧವ್. ಹಾವು ಎಣಿ ಆಟ ಕಲಬುರಗಿ ಆಗ್ತಾ ಇದೆ. ಅದಿತ್ ರಾಷ್ಟ್ರೀಯ ಚಾನೆಲ್ಗಳನ್ನ ನೋಡಿದಾಗ INDIA ಒಕ್ಕೂಟದ ನಂಬರ್ಸ್ 190ರಿಂದ 200 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ. 190ರಿಂದ 200 ಮುನ್ನಡೆಯಲ್ಲಿದೆ INDIA. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ 36,000 ಮತಗಳ ಅಂತರದ ಮುನ್ನಡೆ. DK ಸುರೇಶ್ ವಿರುದ್ಧ
36,000 ಮತಗಳ ಅಂತರದ ಮುನ್ನಡೆಯಲ್ಲಿ ಡಾಕ್ಟರ್ ಮಂಜುನಾಥ್. ದೇಶವ್ಯಾಪಿ ಕಾಂಗ್ರೆಸ್ 84 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ 248 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಪಿಸಿ ಗದ್ದಿಗೌಡರು ಬಾಗಲಕೋಟೆಯಿಂದ ಮುನ್ನಡೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಪಿಸಿ ಗದ್ದಿಗೌಡರ್ ಮುನ್ನಡೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಉತ್ತರ ಪ್ರದೇಶದ 80 ಕ್ಷೇತ್ರಗಳಲ್ಲಿ 70 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುನ್ನಡೆಯನ್ನ ಜಾಸ್ತಿ ಮಾಡಿಕೊಂಡಿದ್ದಾರೆ. 3,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಮುನ್ನಡೆ. ವಿ ಸೋಮಣ್ಣ ಆರಂಭದಿಂದಲೂ ಮುನ್ನಡೆಯನ್ನು ಕಾಪಾಡಿಕೊಂಡೇ ಬಂತು. ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ 10,000 ಮತಗಳ ಮುನ್ನಡೆ. ಚಿಕ್ಕೋಡಿ 3ನೆಯ ಸುತ್ತಿನ ಮತ ಎಣಿಕೆ ಮುಗಿದಿದೆ. 9,605 ಮತಗಳ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯಲ್ಲಿದ್ದಾರೆ. 9,605 ಮತಗಳು. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 32,295 ಮತಗಳ ಅಂತರದ ಮುನ್ನಡೆ. ತುಮಕೂರಿನಲ್ಲಿ ವಿ ಸೋಮಣ್ಣ 1,150 ಮತಗಳ ಮುನ್ನಡೆ. 1,150. ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಹಾವೇರಿಯಲ್ಲಿ. ಬೀದರ್ 4,640 ಮತಗಳೊಂದಿಗೆ ಸಾಗರ್ ಖಂಡ್ರೆ ಮುನ್ನಡೆ. INDIA ಮೈತ್ರಿಕೂಟಕ್ಕೆ ಆರಂಭಿಕ ಟ್ರೆಂಡ್ಗಳು ಆಶಾದಾಯಕವಾಗಿವೆ.
NDA 305, INDIA 195 ದೇಶದಾದ್ಯಂತ. ಸೆಂಟ್ರಲ್ನಲ್ಲಿ ಮನ್ಸೂರ್ ಅಲಿ ಖಾನ್ ಮುನ್ನಡೆ, PC ಮೋಹನ್ ಹಿನ್ನಡೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಡಾಕ್ಟರ್ ಮಂಜುನಾಥ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ 32,000 ಮತಗಳ ಅಂತರ ಮುನ್ನಡೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆ. ಗ್ರಾಮಾಂತರದಲ್ಲಿ ಮಾತ್ರ DK ಸುರೇಶ್ 45,000 ಮತಗಳ ಅಂತರದಿಂದ ಹಿಂದೆ ಇದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ 4,600 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. DK ಸುರೇಶ್ 45,000 ಮತಗಳ ಅಂತರದಿಂದ ಹಿನ್ನಡೆಯಲ್ಲಿದ್ದಾರೆ. ನಲವತ್ತೈದು ಸಾವಿರ ಮತಗಳ ಮುನ್ನಡೆ ಡಾಕ್ಟರ್ ಮಂಜುನಾಥ್. 45,000 ಮತಗಳ ಮುನ್ನಡೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆಗೆ ಬರುವ ಮೂಲಕ ರಾಜ್ಯದ 3 ಕ್ಷೇತ್ರಗಳಲ್ಲಿ JDS ಮುನ್ನಡೆಗೆ ಬಂದಿದೆ. ಹಾಸನ ಪ್ರಜ್ವಲ್ ರೇವಣ್ಣ ಮುನ್ನಡೆ. ಒಂಬತ್ತು ಗಂಟೆ 15 ನಿಮಿಷ ಆಗ್ತಾ ಇದೆ. ಕಾಲು ಭಾಗದ ಮತ ಎಣಿಕೆ ಮುಗಿದಿದೆ ಅನ್ಕೋಬಹುದಾ ಪ್ರಶಾಂತ್? ಹ್ಯೂಜ್ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಎಸ್. ಈಗ ಬೆಂಗಳೂರು ಗ್ರಾಮಾಂತರದ 30 ಲಕ್ಷ ಮತದಾರರಿದ್ರು. ಹೌದು. ಹೆಚ್ಚು ಕಡಿಮೆ ನಿಮಗೆ ಅಂದರೆ 12:30ವರೆಗೆ ಕಾಯ್ಬೇಕಾಗತ್ತೆ. 12:30. ಕೆಲವು ಕ್ಷೇತ್ರಗಳಂತೂ ಇಷ್ಟು ಹಾವು ಎಣಿ ಆಟ ನಡೆಯುತ್ತೆ. ಯಾಕಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಹೇಗಿರುತ್ತೆ ಅಂದ್ರೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಕನಕಪುರದ ಮತ ಎಣಿಕೆ ಚಾಲೂ ಮಾಡಿದ್ರೆ DK ಸುರೇಶ್ಗೆ ಹ್ಯೂಜ್ ಲೀಡ್ ದೊರಕುತ್ತೆ. ಹೌದು ಹೌದು. ನೀವು ರಾಜರಾಜೇಶ್ವರಿ ನಗರ ಇದೆಲ್ಲ ಶುರು ಮಾಡಿದ್ರೆ ಬಿಜೆಪಿಗೆ ಲೀಡ್ ದೊರಕುತ್ತೆ. ಹೀಗಾಗಿ ಸ್ಟಿಲ್ ಟು ವೇಟ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡದಿರ್ತವೆ, 8 ವಿಧಾನಸಭಾ ಕ್ಷೇತ್ರಗಳಿರ್ತವೆ. ಅವುಗಳ ಮತ ಎಣಿಕೆ ಒಂದೊಂದೇ ಕ್ಷೇತ್ರದಲ್ಲಿ ನಡೆದಾಗ, ಈಗ ಕಲಬುರಗಿಯಲ್ಲಿ ನೋಡಿ 103 ಮತಗಳ ಅಂತರದಿಂದ ಉಮೇಶ್ ಜಾಧವ್ ಮುಂದಿದ್ದಾರೆ. ದಯಾನಿಧಿ ಮಾರನ್ ಹಿನ್ನಡೆಯಲ್ಲಿದ್ದಾರೆ ತಮಿಳುನಾಡಿನಲ್ಲಿ. KC ವೇಣುಗೋಪಾಲ್ ಆಲಪ್ಪುಳ ಕೇರಳದಿಂದ ಮುನ್ನಡೆ. ವಿಜಯಪುರದಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿ ಮುನ್ನಡೆ. ಕಲಬುರಗಿ ಕ್ಷೇತ್ರ ಹಾವು ಏಣಿ ಆಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಪ್ರತಿಷ್ಠೆಯ ಕ್ಷೇತ್ರ. ಪ್ರಭಾ ಮಲ್ಲಿಕಾರ್ಜುನ್ ಮಾತ್ರ ದಾವಣಗೆರೆಯಲ್ಲಿ ಕನ್ಸಿಸ್ಟೆಂಟ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ 3,400 ಮತಗಳ ಅಂತರ ಮುನ್ನಡೆ. ಬಿಜೆಪಿಯ ಪ್ರಹ್ಲಾದ್ ಜೋಶಿ ಮುನ್ನಡೆಯನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. 89,000 ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಮುಂದಿದ್ದಾರೆ. ಪ್ರಹ್ಲಾದ್ ಜೋಶಿ 10,233 ಮತಗಳ ಮುನ್ನಡೆ. 10,233 ಮತಗಳ ಮುನ್ನಡೆ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ 600 ಮತಗಳ ಮುನ್ನಡೆ. ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದ ಕಾಂಗ್ರೆಸ್ ಕ್ಯಾಂಡಿಡೇಟ್. ವಿಜಯಪುರದಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿ ಮುನ್ನಡೆಯಲ್ಲಿದ್ದಾರೆ. ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ INDIA ಒಕ್ಕೂಟಕ್ಕೆ 160 ಹೆಚ್ಚು ಕಡಿಮೆ ಸೀಟ್ಗಳು ಬರಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಬಟ್ ಈಗ ಇಂಡಿಯಾ ಟುಡೇ ಪ್ರಕಾರವೇ INDIA ಒಕ್ಕೂಟ 208 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 202 ಕ್ಷೇತ್ರ, 203 ಕ್ಷೇತ್ರ. NDA 220 ಇಂಡಿಯಾ ಟುಡೇ ಪ್ರಕಾರ.
ಕರ್ನಾಟಕದಲ್ಲೂ ಕೂಡ ಕಾಟೆ ಕಿ ಟಕ್ಕರ್, ದೇಶವ್ಯಾಪಿ ಕೂಡ ಕಾಟೆ ಕಿ ಟಕ್ಕರ್. 1 ಗಂಟೆ 19 ನಿಮಿಷಗಳ ಅಂದ್ರೆ 79-80 ನಿಮಿಷಗಳ ಮತ ಎಣಿಕೆಯ ನಂತರ ಚಿತ್ರಣ ಸ್ಪಷ್ಟವಾಗುತ್ತಿಲ್ಲ. ಪ್ರತಿ ನಿಮಿಷಕ್ಕೂ ಸಂಖ್ಯೆಗಳು ಬದಲಾಗ್ತಾ ಇವೆ. ಬಹರಾಂಪುರದಿಂದ ಅಧೀರ್ ರಂಜನ್ ಚೌಧರಿ ಮುನ್ನಡೆ. 3ಕ್ಕೆ 3 ಕ್ಷೇತ್ರಗಳಲ್ಲೂ ಜೆಡಿಎಸ್ ಅಭ್ಯರ್ಥಿಗಳು ಮುನ್ನಡೆಯಲಿದ್ದಾರೆ. ಹಾಸನ, ಮಂಡ್ಯ ಮತ್ತು ಕೋಲಾರ. ರಾಜಶೇಖರ್ ಹಿಟ್ನಾಳ್. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 10,000ಗಳ ಮುನ್ನಡೆ. ಬಾರಾಮತಿಯಲ್ಲಿ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಅಜಿತ್ ದಾದಾ ಪವಾರ್ ಅವರ ಪತ್ನಿ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ 22,000 ಮತಗಳಿಂದ ಮಲ್ಲೇಶ್ ಬಾಬು. ವಯನಾಡ್ನಿಂದ ರಾಹುಲ್ ಗಾಂಧಿ ಮುನ್ನಡೆ. ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮತ್ತೆ ಪಿಸಿ ಮೋಹನ್ ಮುನ್ನಡೆಗೆ ಬಂದಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ 2,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ನಿನ್ನೆ ಸೆನ್ಸೆಕ್ಸ್ ನಲ್ಲಿ ಭಾರಿ ಏರಿಕೆ ಕಂಡು ಬಂದಿತ್ತು. ಈಗ ಮಾರ್ಕೆಟ್ ಓಪನ್ ಆದ ತಕ್ಷಣ ಕಾಲ್ ತುಂಬಾ ಹತ್ತಿರದ ಸ್ಪರ್ಧೆ ಆಗ್ತಾ ಇದೆ. ಜೆಡಿಎಸ್ 3ಕ್ಕೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಕರ್ನಾಟಕದಲ್ಲಿ 28ರಲ್ಲಿ 18 ಬಿಜೆಪಿ, 7 ಕಾಂಗ್ರೆಸ್, 3 ಜೆಡಿಎಸ್. ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಜಾಸ್ತಿ ಮಾಡಿಕೊಂಡಿದ್ದಾರೆ. 20,000 ಮತಗಳ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯಲ್ಲಿದ್ದಾರೆ. ಒಂದೂವರೆ ಗಂಟೆಯ ಮತ ಎಣಿಕೆಯ ನಂತರ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೇಳ್ಬೋದು ಅನ್ಸುತ್ತೆ ಅಜಿತ್, ಎಕ್ಸಿಟ್ ಪೋಲ್ಸ್ಗಳು ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ ಇಂಡಿಯಾ ಒಕ್ಕೂಟ ದೇಶವ್ಯಾಪಿ ಹೆಚ್ಚು ಸ್ಥಾನಗಳನ್ನ ಪಡಿತಾ ಇದೆ. ಲೀಡ್ನಲ್ಲಿದೆ. ಸ್ಮೃತಿ ಇರಾನಿಗೆ ಹಿನ್ನಡೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಹಿನ್ನಡೆ. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನ ಅಮೇಥಿಯಲ್ಲಿ ಸೋಲಿಸಿದ್ರು. ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿ ಹಿನ್ನಡೆ. ವಯನಾಡ್ನಿಂದ ರಾಹುಲ್ ಗಾಂಧಿ ಮುನ್ನಡೆಯಲ್ಲಿದ್ದಾರೆ.
ಕೋಲಾರದಲ್ಲಿ ಮಲ್ಲೇಶ್ ಬಾಬು ಮುನ್ನಡೆ, ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿ, ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ದೊಡ್ಡಮನಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಮುನ್ನಡೆಯಲ್ಲಿದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿಯ ಯದುವೀರ್ 12,000 ಮತಗಳಿಂದ, ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆ ಕಾಯ್ದುಕೊಂಡಿದ್ರೆ ಸ್ಮೃತಿ ಇರಾನಿ ಹಿನ್ನಡೆ. ಸೋಮಣ್ಣ 2,000 ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಇಂಡಿಯಾ ಒಕ್ಕೂಟ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ 200ರ ಗಡಿಯ ಹತ್ತಿರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಕಳೆದ ಅರ್ಧ ಗಂಟೆಯಲ್ಲಿ ಎನ್ಡಿಎ ಮುನ್ನಡೆಗಳು ಕಡಿಮೆ ಆಗಿದ್ರೆ ಇಂಡಿಯಾ ಒಕ್ಕೂಟದ ಮುನ್ನಡೆಗಳು ಜಾಸ್ತಿ ಆಗ್ತಾ ಇವೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇನ್ನು 65ರಿಂದ 70% ಎಣಿಕೆ ಬಾಕಿ ಇದೆ. ದೇಶವ್ಯಾಪಿ ಬಿಜೆಪಿ ಹೆಚ್ಚು ಕಡಿಮೆ 243ರಿಂದ 250 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 88 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. INDIA ಒಕ್ಕೂಟ ಎಕ್ಸಿಟ್ ಪೋಲ್ಸ್ಗಳು ನಿರೀಕ್ಷೆ ಮಾಡಿದ್ದಕ್ಕಿಂತ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇವೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟು ಹೇಳ್ಬೋದು. ಇದೇ ಲೀಡ್ ಅನ್ನ INDIA ಒಕ್ಕೂಟ ಕಾಯ್ದುಕೊಂಡ್ರೆ NDA ಕೂಡ ಇದೇ ನಂಬರ್ಸಿಗೆ ಸ್ಟಾಗ್ನೆಟ್ ಆದ್ರೆ ಬಿಜೆಪಿ ಪ್ಲಸ್ 305, ಕಾಂಗ್ರೆಸ್ 195, ಕ್ಷಣದಿಂದ ಕ್ಷಣಕ್ಕೆ ಲೀಡ್ಗಳು ಬದಲಾಗ್ತಾ ಇವೆ. ಕರ್ನಾಟಕದಲ್ಲಿ 18 ಬಿಜೆಪಿ, 3 JDS, 7 ಕಾಂಗ್ರೆಸ್ ಮುನ್ನಡೆ. ಯಾವುದೇ ಕ್ಷಣದಲ್ಲಿ ಚಿತ್ರಣ ಬದಲಾಗಬಹುದು. ಈಗಿನ ಚಿತ್ರಣವನ್ನ ಗಮನಿಸಿದ್ರೆ INDIA ಒಕ್ಕೂಟ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜಾಸ್ತಿ ಸೀಟ್ಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಚೆನ್ನೈ ಸೆಂಟ್ರಲ್ ದಯಾನಿಧಿ ಮಾರನ್ ಮುನ್ನಡೆಗೆ ಬಂದಿದ್ದಾರೆ. ಸ್ಮೃತಿ ಇರಾನಿ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. ಸಾಗರ್ ಖಂಡ್ರೆ ಬೀದರ್ನಲ್ಲಿ 4,000 ಮತಗಳ ಅಂತರದಿಂದ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಬೀದರ್ನಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆದ ನಂತರ ಸಾಗರ್ ಖಂಡ್ರೆ ಮುನ್ನಡೆಯಲ್ಲಿದ್ದಾರೆ. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ ಯದುವೀರ್ ಒಡೆಯರ್ ಕೂಡ ಮೈಸೂರಿನಲ್ಲಿ ಮುನ್ನಡೆಯಲ್ಲಿದ್ದಾರೆ. ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಪೋಸ್ಟಲ್ ಬ್ಯಾಲೆಟ್ ಓಪನ್ ಮಾಡಿದ ನಂತರ ಕನ್ಸಿಸ್ಟೆಂಟ್ಲಿ ಮುಂದಿದ್ದಾರೆ. BY ರಾಘವೇಂದ್ರ ಶಿವಮೊಗ್ಗದಿಂದ ಮುನ್ನಡೆಯಲ್ಲಿದ್ದಾರೆ. ಕರ್ನಾಟಕ 28ರಲ್ಲಿ 18 ಸೀಟ್ಗಳಲ್ಲಿ ಬಿಜೆಪಿ, 3 ಸೀಟ್ಗಳಲ್ಲಿ JDS, 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಎಕ್ಸಿಟ್ ಪೋಲ್ಸ್ಗಳ ಪ್ರಕಾರ ಲೀಡ್ಗಳನ್ನು ನೋಡಿದಾಗ NDA ಮುನ್ನಡೆಯಲ್ಲಿದೆ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ. ಆದರೆ ದೇಶವ್ಯಾಪಿ ನೋಡಿದಾಗ ನಂಬರ್ಸ್ಗಳು ಬದಲಾಗ್ತಾ ಇವೆ. ನೋಡಿ, INDIA ಒಕ್ಕೂಟ
202 ಕ್ಷೇತ್ರ, ಬಿಜೆಪಿ ಪ್ಲಸ್ ಎನ್ಡಿಎ 305 ಕ್ಷೇತ್ರ. ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 303 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ನ್ಯಾಷನಲಿ ನೋಡಿದ್ರೆ ಕಾಂಗ್ರೆಸ್ 103 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ಈಗ 101, ಬಿಜೆಪಿ 235 ನ್ಯಾಷನಲಿ. ಎನ್ಡಿಎ ಟ್ಯಾಲಿ ಕಳೆದ ಅರ್ಧ ಗಂಟೆಯಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ. 235 ಬಿಜೆಪಿ, 102 ಕಾಂಗ್ರೆಸ್ ಮುನ್ನಡೆ. ಕಳೆದ 2 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಮ್ಮೆ 45, ಒಮ್ಮೆ 52 ಸೀಟ್ಗಳನ್ನು ಪಡೆದಿತ್ತು. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕಾಂಗ್ರೆಸ್ ಅಲೈನ್ಸ್ ಅನ್ನು ನೋಡಿದಾಗ ಕಾಂಗ್ರೆಸ್ 100ರ ಗಡಿ ದಾಟಿ 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಲೀಡ್ಗಳಲ್ಲಿ ನೋಡಿದಾಗ ಕಾಂಗ್ರೆಸ್ಗೆ ಒಳ್ಳೆಯ ಸುದ್ದಿ. ಎಕ್ಸಿಟ್ ಪೋಲ್ಸ್ಗಳ ವ್ಯತಿರಿಕ್ತ ಲೀಡ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಫಲಿತಾಂಶ ಇನ್ನು ಬರೋದು 11:30 ಕಾಯಬೇಕು. ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಮುನ್ನಡೆ, 20,000 ಮತಗಳ ಅಂತರದಿಂದ ಸಂಯುಕ್ತ ಪಾಟೀಲ್, ಶಿವಾನಂದ್ ಪಾಟೀಲ್ರ ಪುತ್ರಿ. ಬಾಗಲಕೋಟೆ ಕ್ಷೇತ್ರ 1998ರಿಂದ ಕಾಂಗ್ರೆಸ್ ಎಂದು ಗೆದ್ದಿಲ್ಲ. ಮೊದಲ ಬಾರಿಗೆ ಸಂಯುಕ್ತ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ. ನಿನ್ನೆ ಷೇರು ಮಾರುಕಟ್ಟೆ ಎಕ್ಸಿಟ್ ಪೋಲ್ ಸೆಂಟಿಮೆಂಟ್ ಕಾರಣದಿಂದ ಎದ್ದಿತ್ತು. ಇವತ್ತು ಷೇರು ಮಾರುಕಟ್ಟೆ ಭಾರಿ ಕುಸಿತ ಕಾಣ್ತಾ ಇದೆ. 2,800 ಅಂಕ ಕುಸಿದ ಸೆನ್ಸೆಕ್ಸ್. ಷೇರು ಮಾರುಕಟ್ಟೆ ನಡೆಯೋದೇ ಸೆಂಟಿಮೆಂಟ್ ಮೇಲೆ. ಚಿತ್ರದುರ್ಗ ಗೋವಿಂದ್ ಕಾರಜೋಳ್ ಮುನ್ನಡೆ. At this point of time, ಎನ್ಡಿಎ ಸಂಖ್ಯೆಗಳು ಕಡಿಮೆ ಆಗ್ತಾ ಇವೆ. 300ರ ಗಡಿ ದಾಟಿತ್ತು ಎನ್ಡಿಎ ಸಂಖ್ಯೆಗಳು. ಈಗ 291. ದೇಶವ್ಯಾಪಿ ಬಿಜೆಪಿ 244 ಇದ್ರೆ ಕಾಂಗ್ರೆಸ್ 100ರ ಗಡಿಯನ್ನ ಲೀಡ್ ನಲ್ಲಿ ತೋರಿಸ್ತಾ ಇದೆ. 800 ಅಂಕ ಕುಸಿದ ನಿಫ್ಟಿ. ನಿನ್ನೆ ನಿಫ್ಟಿ ಭಾರಿ ಏರಿಕೆ ಕಂಡಿತ್ತು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಪ್ರಶಾಂತ್, ಅತಂತ್ರ ಸಂಸತ್ತಿನ ಸೂಚನೆ ಸಿಗ್ತಾ ಇದೆಯಾ? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಆದರೆ ಇದೇ ನಂಬರ್ಸ್ ಮುಂದುವರೆದ್ರೆ ಇನ್ನೊಮ್ಮೆ ಸಮ್ಮಿಶ್ರ ಸರ್ಕಾರದ ಯುಗ ಆರಂಭ ಆಗ್ಬೋದು. ದಟ್ಸ್ ವಾಟ್ ಸಮ್ಮಿಶ್ರ ಸರ್ಕಾರ, ಅತಂತ್ರ ಸಂಸತ್. ಅಂದ್ರೆ ನೋಡಿ, ಈಗ ಎನ್ಡಿಎ ಎಷ್ಟು ಕುಸಿಯತ್ತೆ, ಇನ್ನೂ ಅನೇಕ ರೌಂಡ್ಗಳು ಬಾಕಿ ಇವೆ. ವೆರಿ ಇನಿಷಿಯಲ್ ಟ್ರೆಂಡ್. ಆದರೆ ಎಕ್ಸಿಟ್ ಪೋಲ್ಸ್ಗಳು ಅಂದುಕೊಂಡಿದ್ದಕ್ಕಿಂತ ತುಂಬಾ ವ್ಯತಿರಿಕ್ತ. ಅಂದ್ರೆ INDIA ಒಕ್ಕೂಟ ಎಕ್ಸಿಟ್ ಪೋಲ್ಸ್ ಹೇಳಿದ್ದಕ್ಕಿಂತ +50ಯಲ್ಲಿದೆ. ಎಸ್. ಅದೇ ರೀತಿ -50ಯಲ್ಲಿ ಎನ್ಡಿಎ ಇದೆ. ನಾವು ರಾಜ್ಯವಾರು ನೋಡ್ಬೇಕು, ರಾಜ್ಯವಾರು ಏನ್ ಬ್ರೇಕಪ್ ಇದೆ ಅಂತಕ್ಕಂಥದ್ದು. ರಾಜ್ಯವಾರು ಬ್ರೇಕಪ್ ನಾನು ಇನ್ನೊಂದು ಸೋರ್ಸ್ ಮೂಲಕ ತೆಗೆದುಕೊಳ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಲೀಡಿಂಗ್ ಅಲ್ಲಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಲೀಡಿಂಗ್ ಅಲ್ಲಿ. ವೆಸ್ಟ್ ಬೆಂಗಾಲ್ ತುಂಬಾ ಸ್ಲೋ ತೋರಿಸ್ತಾ ಇದ್ದಾರೆ ಇವರು. ವೆಸ್ಟ್ ಬೆಂಗಾಲ್ 42ರ ಪೈಕಿ ಬರೀ 6ರ ಲೀಡಿಂಗ್ ತೋರಿಸ್ತಾ ಇದ್ದಾರೆ. ಸೆನ್ಸೆಕ್ಸ್ ನಲ್ಲಿ ಭಾರಿ ಕುಸಿತ. ಎರಡು 2014 ಮತ್ತು 19ರಲ್ಲಿ ನಾವೇನು ಬಿಜೆಪಿಯ 2 ಲಕ್ಷ 3 ಲಕ್ಷ ಮತಗಳ ಅಂತರದ ಗೆಲುವನ್ನ ಕಾಣ್ತಾ ಇದ್ವಿ. ಒಮ್ಮೆ ಮುನ್ನಡೆ ಕಾಯ್ದುಕೊಳ್ತಾ ಇರತಕ್ಕಂಥ ಬಿಜೆಪಿಯ ಅಭ್ಯರ್ಥಿಗಳು ಸತತ
ಫಲಿತಾಂಶ ಬರುವವರೆಗೂ ಕೂಡ ಮುನ್ನಡೆ ಕಾಯ್ದುಕೊಳ್ತಾ ಇದ್ರು. ಆದರೆ ಈ ಬಾರಿ ಹಾಗಾಗ್ತಾ ಇಲ್ಲ. ಹಾವು ಏಣಿ ಆಟ ಇಡೀ ದೇಶದಲ್ಲಿ ಮುಂದುವರೆದಿದೆ. INDIA ಒಕ್ಕೂಟ 295 NDA, 209 ಕಾಂಗ್ರೆಸ್. ಉತ್ತರ ಪ್ರದೇಶದಲ್ಲೂ ಕೂಡ NDA 45ರಲ್ಲಿ ಮುಂದಿದ್ರೆ 35ರಲ್ಲಿ ಇಂಡಿಯಾ ಒಕ್ಕೂಟ ಮುಂದಿದೆ. UP, ಹರಿಯಾಣ, ರಾಜಸ್ಥಾನ್, ಪಂಜಾಬ್ನಲ್ಲಿ ಇಂಡಿಯಾ ಒಕ್ಕೂಟ ಮುಂದಿದೆ. ರಾಜಸ್ಥಾನದಲ್ಲಿ ನೋಡಿ 14 ಬಿಜೆಪಿ, 11 ಕಾಂಗ್ರೆಸ್. ಹ್ಯೂಜ್ ಡಿಫರೆನ್ಸ್. ಬಿಹಾರ್, ಒಡಿಶಾ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶದಲ್ಲಿ NDA ಒಕ್ಕೂಟದ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ, ರಾಜಸ್ಥಾನ್, ಉತ್ತರ ಪ್ರದೇಶ್, ಹರಿಯಾಣ INDIA ಒಕ್ಕೂಟ ಮುಂದಿದೆ. ಉತ್ತರ ಪ್ರದೇಶ್ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ಉತ್ತರ ಪ್ರದೇಶದ ಡಿಫರೆನ್ಸ್ ಜಾಸ್ತಿ ಇದೆ. ಶಿವಮೊಗ್ಗ 23,915 ಮತಗಳಿಂದ ರಾಘವೇಂದ್ರ ಮುಂದಿದ್ದಾರೆ. ಉತ್ತರ ಪ್ರದೇಶ್ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ದಿಲ್ಲಿಯ ಹಾದಿ ಉತ್ತರ ಪ್ರದೇಶದ ಮೂಲಕ. ಉತ್ತರ ಪ್ರದೇಶದ ಮೂಲಕ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ. ಎರಡು 2014 ಮತ್ತು 19ರಲ್ಲಿ ಬಿಜೆಪಿಗೆ ಒಳ್ಳೆಯ ಬೆಳೆ ಕಟಾವು ಕೊಟ್ಟಿದ್ದ ಉತ್ತರ ಪ್ರದೇಶ ಈ ಬಾರಿ ಬದಲಾಗುತ್ತಾ 35 ಸೀಟ್ಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯಲ್ಲಿದೆ. ಉತ್ತರ ಪ್ರದೇಶ್ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ಉತ್ತರ ಪ್ರದೇಶ್ ಮತ್ತು ರಾಜಸ್ಥಾನದ ಸೀಟ್ಗಳಲ್ಲಿ ಭಾರಿ ವ್ಯತ್ಯಾಸಗಳಿವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡದಲ್ಲಿ 6,000 ಮತಗಳಿಂದ ಮುಂದಿದ್ದಾರೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ 24,775, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 17,000 ಮತಗಳ ಮುನ್ನಡೆ. ಪ್ರಿಯಾಂಕಾ ಜಾರಕಿಹೊಳಿ 22,839 ಮತಗಳ ಮುನ್ನಡೆ. ರಾಜಸ್ಥಾನದಲ್ಲಿ ಬಿಜೆಪಿ 12 ನೋಡಿ. ಗುಜರಾತ್ನಲ್ಲಿ INDIA ಒಕ್ಕೂಟ 4 ಸೀಟ್ಗಳಲ್ಲಿ ಮುನ್ನಡೆಯಲ್ಲಿದೆ. ಗುಜರಾತ್ ಕ್ಲೀನ್ ಸ್ವೀಪ್ ಮಾಡಿತ್ತು 2 ಬಾರಿ. ಈ ಬಾರಿ INDIA ಒಕ್ಕೂಟ 4 ಸೀಟ್ಗಳಲ್ಲಿ ಮುಂದಿದೆ. ಸದ್ಯದ ಆರಂಭಿಕ ಟ್ರೆಂಡ್ಗಳನ್ನ ನೋಡ್ತಾ ಇದ್ರೆ ಬಹಳ ಕ್ಲೋಸ್ ಕಾಲ್ ಅನ್ನಿಸ್ತಾ ಇದೆ. ಕ್ಲೋಸ್ ಕಾಲ್ ಅನ್ನಿಸ್ತಿದೆ. ಡಾಕ್ಟರ್ ಮಂಜುನಾಥ್ ನಿರಂತರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೋಮಣ್ಣ ತುಮಕೂರಿನಲ್ಲಿ 8,700 ಮತಗಳ ಅಂತರದ ಮುನ್ನಡೆ. ಕುಮಾರಸ್ವಾಮಿ ಅವರ ಮುನ್ನಡೆಯ ಅಂತರ 54,000 ಆಗಿದೆ. ಏನು ಹೇಳಲಾಗದು ಅನ್ನುವ ಕ್ಷೇತ್ರ ಹಾಸನ. ಉಳಿದೆಲ್ಲ ಅಭ್ಯರ್ಥಿಗಳು ಕೌಂಟಿಂಗ್ ಸೆಂಟರ್ನಲ್ಲೋ ಮನೆಯ ಟಿವಿ ಎದುರಿಗೋ ಕುತ್ಕೊಂಡು ರಿಸಲ್ಟ್ ಗಳನ್ನ ನೋಡ್ತಾ ಇದ್ರೆ, ಹಾಸನದ NDA ಅಭ್ಯರ್ಥಿ ಪೊಲೀಸ್ ಕಸ್ಟಡಿಯಲ್ಲಿ ಕುತ್ಕೊಂಡು ರಿಸಲ್ಟ್ ಕೇಳಿಸಿಕೊಳ್ತಾ ಇರಬೇಕು. ಮಂಡ್ಯದಕ್ಕಾಗ್ತಿದೆಯೋ ಇಲ್ವೋ? ಮಂಡ್ಯದಲ್ಲಿ ಕುಮಾರಸ್ವಾಮಿ 40,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದರೆ, ಮಲ್ಲೇಶ್ ಬಾಬು 56,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ.
ಈ ಸಲದ ಲೋಕಸಭಾ ಚುನಾವಣೆಯ ದಿಕ್ಕನ್ನ ಉತ್ತರ ಪ್ರದೇಶ ಬದಲಿಸುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ರಾಜಸ್ಥಾನ ಕೂಡ ನೋಡಿ, NDA 39, INDIA 41 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಉತ್ತರ ಪ್ರದೇಶದಲ್ಲಿ. ಎಸ್ ಉತ್ತರ ಪ್ರದೇಶದ ಒಟ್ಟು ಮುನ್ನಡೆಗಳ ಸಂಖ್ಯೆಯನ್ನ ನೋಡಿದ್ರೆ ಬಿಜೆಪಿ ಮೈತ್ರಿಕೂಟಕ್ಕಿಂತಲೂ ಕಾಂಗ್ರೆಸ್ ಸಮಾಜವಾದಿ ಮೈತ್ರಿಕೂಟ ಮುಂದಿದೆ. ಬಿಹಾರ್ 31 NDA, ಉತ್ತರ ಪ್ರದೇಶ್ 39 NDA, 41 INDIA ಒಕ್ಕೂಟ. ದ ಹ್ಯೂಜ್ ಡಿಫರೆನ್ಸ್ ಈಸ್ ಉತ್ತರ ಪ್ರದೇಶ್. ಇದೇ ನಂಬರ್ಸ್ಗಳು ಇನ್ನೊಂದು ಗಂಟೆಗಳ ಕಾಲ ಮುಂದುವರೆದ್ರೆ ಭಾರತ ಸಮ್ಮಿಶ್ರ ಸರ್ಕಾರದತ್ತ ಮುಂದೆ ಹೋಗಬಹುದಾ ಅನ್ನುವ ಪ್ರಶ್ನೆ ಏಳೋದು ಸ್ವಾಭಾವಿಕ. ಇದೇ ಟ್ರೆಂಡ್ ಫಲಿತಾಂಶದಲ್ಲಿ ಬದಲಿ ಆದ್ರೆ, ಟ್ರೆಂಡ್ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷಣದಲ್ಲೂ ಬದಲಾಗಬಹುದು. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕಳೆದ 50 ನಿಮಿಷಗಳಿಂದ INDIA ಒಕ್ಕೂಟದ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆ. ಉತ್ತರ ಪ್ರದೇಶ್ ಮತ್ತು ರಾಜಸ್ಥಾನ್ ಈ ಎರಡು ರಾಜ್ಯಗಳಲ್ಲಿ ಹ್ಯೂಜ್ ಡಿಫರೆನ್ಸ್ ಇದೆ. 41 ಕ್ಷೇತ್ರಗಳಲ್ಲಿ SP ಮತ್ತು ಕಾಂಗ್ರೆಸ್ ಮೈತ್ರಿಕೂಟ, 39 ಕ್ಷೇತ್ರಗಳಲ್ಲಿ NDA. ಅದರ ಅರ್ಥ ರಾಮ ಮಂದಿರದ ಉದ್ಘಾಟನೆಯ ಹೊರತಾಗಿಯೂ ಕೂಡ ಉತ್ತರ ಪ್ರದೇಶದಲ್ಲಿ ಕಾಟೆ ಕಿ ಟಕ್ಕರ್ ಸ್ಥಿತಿಗೆ ನರೇಂದ್ರ ಮೋದಿ ವರ್ಸಸ್ ಅಖಿಲೇಶ್ ಯಾದವ್. ಅಮರಾವತಿಯಲ್ಲಿ ನವನೀತ್ ರಾಣಾ ಟ್ರೇಲಿಂಗ್ ಅಲ್ಲಿದ್ದಾರೆ. ಅಜಿತ್, ಸಟ್ಟಾ ಬಾಜಾರ್ ಯಾವಾಗಲೂ ಹೇಳ್ತಾ ಇತ್ತು ನವನೀತ್ ರಾಣಾ ಸೋಲ್ತಾರೆ ಅಂತ ಸಟ್ಟಾ ಬಾಜಾರಿ ಹೇಳ್ತಿತ್ತು. ದೇಶವ್ಯಾಪಿ ನಂಬರ್ಸ್ಗಳನ್ನು ನೋಡಿದಾಗ ಮೊದಲನೇ ಹಂತದ ನಂತರ ನರೇಂದ್ರ ಮೋದಿ ಏಕಾಏಕಿ ಪ್ರಧಾನಮಂತ್ರಿಗಳು ಯಾಕೆ ಅಗ್ರೆಸಿವ್ ಆದ್ರು ಅನ್ನೋದು ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ ಯಾಕಾಯ್ತು. ದೇಶದ ಮತದಾರ ಮತ್ತೊಂದು ಸಮ್ಮಿಶ್ರ ಸರ್ಕಾರದ ತೀರ್ಪು ಕೊಟ್ಟಿದ್ದಾನ. ರಿಸಲ್ಟ್ ಆ ಕಡೆ ಹೋಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಕೋಲಾರ ಮಲ್ಲೇಶ್ ಬಾಬು ಅವರ ಲೀಡ್ 60,000 ದಾಟಿದೆ. ಶ್ರೀರಾಮುಲು 20,000 ಮತಗಳ ಹಿನ್ನಡೆಯಲ್ಲಿದ್ದಾರೆ ಕಾಂಗ್ರೆಸ್ನ ತುಕಾರಾಂ ವಿರುದ್ಧ. ದಾವಣಗೆರೆಯಲ್ಲಿ ಮೊದಲ ಸಲ ಬಿಜೆಪಿ ಲೀಡಿಗೆ ಬಂತು. ಅಂಚೆ ಮತಗಳ ಎಣಿಕೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಲೀಡ್ನಲ್ಲಿದ್ರು. ಆನಂತರ ನಿರಂತರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಲೀಡ್ ಕಾಯ್ದುಕೊಂಡಿದ್ರು. ಈಗ ಮೊದಲ ಸಲ ಗಾಯತ್ರಿ ಸಿದ್ದೇಶ್ವರ್ ಲೀಡಿಗೆ ಬಂದಿದ್ದಾರೆ. ಚಿತ್ರದುರ್ಗ ಗೋವಿಂದ ಕಾರಜೋಳ ಮುನ್ನಡೆ. ಕೊಪ್ಪಳ ಕ್ಲೋಸ್ ಕಾಲ್ ಅನ್ನಿಸ್ತಾ ಇದೆ. 190 ಮತಗಳ ಅಂತರ ಇದೆ ಅಷ್ಟೇ.
190 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಹಿಟ್ನಾಳ್ ಮುಂದಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಹಿನ್ನಡೆ. ಕೋಲಾರದ ಮಲ್ಲೇಶ್ ಬಾಬು ಲೀಡನ್ನ 61,000 ಲೀಡನ್ನ ಕಾಯ್ದುಕೊಂಡಿದ್ದ. ಚಾಮರಾಜನಗರ ಕಾಂಗ್ರೆಸ್ನ ಸುನೀಲ್ ಬೋಸ್ 30,000 ಮತಗಳ ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 58,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 72,000 ಮತಗಳ ಮುನ್ನಡೆ. ಎಪ್ಪತ್ತೆರಡು ಸಾವಿರ ಮತಗಳ ಮುನ್ನಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಗಿಂತಲೂ ಕಾಂಗ್ರೆಸ್ ಸಮಾಜವಾದಿ ಮೈತ್ರಿ ಮುನ್ನಡೆಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ ಸಲಕ್ಕಿಂತಲೂ ಹೆಚ್ಚು ಬಹುಮತದೊಂದಿಗೆ ಸರ್ಕಾರ ರಚಿಸುವ ಬಿಜೆಪಿಯ ಆಸೆಗೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಹೊಡೆತ ಬಿದ್ದಂಗೆ ಕಾಣಿಸ್ತಾ ಇದೆ. ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ 33,000 ಮತಗಳ ಮುನ್ನಡೆ. 33,000. ಕರ್ನಾಟಕದಲ್ಲಿ ಇನ್ನೂ ಟ್ಯಾಲಿ. ಬಿಜೆಪಿ 18, ಕಾಂಗ್ರೆಸ್ 7, ಜೆಡಿಎಸ್ 3ರಲ್ಲಿದೆ. 18, 7, 3 ಕರ್ನಾಟಕದಲ್ಲಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಲೀಡ್ ಹೆಚ್ಚಿಸಿಕೊಂಡಿದ್ದಾರೆ. ಬೀದರ್ ಸಾಗರ್ ಖಂಡ್ರೆ 11,000 ಮತಗಳ ಮುನ್ನಡೆ. ಕುಮಾರಸ್ವಾಮಿ ಅವರ ಲೀಡ್ ಇನ್ನೂ ಜಾಸ್ತಿ ಆಯಿತು. ಮಂಡ್ಯದಲ್ಲಿ 67,000 ಆಗಿದೆ. ಡಾಕ್ಟರ್ ಮಂಜುನಾಥ್ 29,209 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಡಿಕೆ ಸುರೇಶ್ ವಿರುದ್ಧ. ಮಂಜುನಾಥ್ಗೆ 50,000 ಮತಗಳ ಮುನ್ನಡೆ. 50,000 ಮತಗಳ ಮುನ್ನಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ಗೆ.
ಬಳ್ಳಾರಿ ಈ ತುಕಾರಾಂ. ಒಂದು ಅಧಿಕೃತ ಸೋರ್ಸ್ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಎನ್ಡಿಎ ಮೈತ್ರಿ ಐಎನ್ಡಿಎಗಿಂತ ಮುಂದೆ ಬಂದಿದೆ. ಒಂದು ಅಧಿಕೃತ ಸೋರ್ಸ್ ಪ್ರಕಾರ. ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇದೆ. ಈ ಸಲ ಮೇಕ್ ಆರ್ ಬ್ರೇಕ್ ರಾಜ್ಯ ಆಗಬಹುದು ಉತ್ತರ ಪ್ರದೇಶ. ಕರ್ನಾಟಕದ ಅತ್ಯಂತ ಕುತೂಹಲಕಾರಿ ಕ್ಷೇತ್ರಗಳ ಪೈಕಿ ಒಂದಾಗಿರುವ ಬೆಂಗಳೂರು ಗ್ರಾಮಾಂತರದಲ್ಲಿ ಆರಂಭದಿಂದಲೂ ಡಾಕ್ಟರ್ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ ಎಣಿಕೆ ಆರಂಭಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಜೊತೆ ಲೈವ್ ನಲ್ಲಿ ಮಾತಾಡಿದ್ರು. ಕಂಫರ್ಟಬಲ್ ಆಗಿ ಗೆಲ್ತೀನಿ ನಾನು ಅಂದ್ರು. ಈ ಚುನಾವಣೆಯ ಮತ ಎಣಿಕೆಯ ಅತ್ಯಂತ ಹೆಚ್ಚು ಕುತೂಹಲ ಮೂಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ 2014ರಲ್ಲಿ ಬಿಜೆಪಿ 71, 19ರಲ್ಲಿ 62 ಸ್ಥಾನಗಳನ್ನು ಪಡೆದಿತ್ತು. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗಿಂತ ಐಎನ್ಡಿಎ ಮೈತ್ರಿಕೂಟ ಮುಂದಿದೆ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಕೂಟ ಕಾಂಗ್ರೆಸ್ ಮೈತ್ರಿಕೂಟ ಸಮಬಲ ಸಾಧಿಸಬಹುದು, ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಕೆಲವು ಸ್ಥಾನಗಳಿಂದ ಮುಂದಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಮೈತ್ರಿ ಉತ್ತರ ಪ್ರದೇಶದಲ್ಲಿ ಕಮಾಲ್ ಮಾಡಿದಂತೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ, ಬಿಹಾರದಲ್ಲಿ ಟ್ರೆಂಡ್ ಜಾಸ್ತಿ ಬದಲಾಗಬಹುದು ಅಂತಕ್ಕಂಥದ್ದನ್ನ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. ಆದರೆ ಉತ್ತರ ಪ್ರದೇಶದಲ್ಲಿ ಚಿತ್ರಣ ಬದಲಾಗ್ತಾ ಇರುವಂತೆ ಕಾಣ್ತಾ ಇದೆ. ಫೈನಲ್ ರಿಸಲ್ಟ್ ವರೆಗೆ ಕಾಯ್ಬೇಕಾಗತ್ತೆ. ಬಿಹಾರ್, ಒಡಿಶಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ರೆ ಯುಪಿ, ಹರಿಯಾಣ ಮತ್ತು ರಾಜಸ್ಥಾನ್ 3 ರಾಜ್ಯಗಳು ಐಎನ್ಡಿಎ ಒಕ್ಕೂಟವನ್ನ +40 to 50 ವರೆಗೆ ತೆಗೆದುಕೊಂಡು ಹೋಗಿವೆ. ನಾನೀಗ ಪ್ರದೀಪ್ ಗುಪ್ತಾ ಸ್ಥಿತಿ ಏನಿರ್ಬೋದು ಅಂತ ಯೋಚನೆ ಅಂದ್ರೆ ಅತಿ ಹೆಚ್ಚು ಟೆನ್ಷನ್, ಕಾನ್ಫಿಡೆಂಟ್ ಆಗಿ ರಿಸಲ್ಟ್ ಅನ್ನ ಅಂದ್ರೆ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಂತವು. ಕಳೆದ ಸಲಕ್ಕಿಂತ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಅನ್ನುವ ಭವಿಷ್ಯ ಪ್ರದೀಪ್ ಗುಪ್ತಾ ನುಡಿದಿದ್ರು. ಆದ್ರೆ ಇಷ್ಟು ಕಡಿಮೆ ಆಗುತ್ತೆ ಅಂತಲ್ಲ, ಈ ಲೆವೆಲ್ಗೆ ಕಡಿಮೆ ಆಗುತ್ತೆ ಅಂತ ಅಲ್ಲ. ರಾಜಸ್ಥಾನದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಹೆಚ್ಚು ಕಡಿಮೆ ಸಮಬಲ ಬರುವ ಲಕ್ಷಣ ಇದೆ. ರಾಜಸ್ಥಾನದಲ್ಲೂ ಕೂಡ
ಆಂಧ್ರ ಪ್ರದೇಶ, ಎಸ್, ಪಶ್ಚಿಮ ಬಂಗಾಳ ನೋಡಿ 21-16, 21-16. ಇದರ ಉಲ್ಟಾ ಸಂಖ್ಯೆಯನ್ನ ಬಿಜೆಪಿ 21 ದಾಟುತ್ತೆ, ಟಿಎಂಸಿ 16ರ ಆಸುಪಾಸಿನಲ್ಲಿರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದೆ. ಉತ್ತರ ಪ್ರದೇಶ 40-39, 40-39. ಅಸ್ಸಾಂ ಎನ್ಡಿಎ 11, ಐಎನ್ಡಿಎ ಮೈತ್ರಿ 3. ಬಿಹಾರ ಎನ್ಡಿಎ 29, ಐಎನ್ಡಿಎ 9. ಒಡಿಸ್ಸಾ 13, ಎನ್ಡಿಎ ಬಿಜೆಡಿ 5, ಐಎನ್ಡಿಎ 2. ರಾಜಸ್ಥಾನ ಸಮಬಲದ ಹೋರಾಟ ಅಂದೆ ನಾನು, 13 ಬಿಜೆಪಿ, 12 ಕಾಂಗ್ರೆಸ್. ಪಂಜಾಬ್ 6 ಕಾಂಗ್ರೆಸ್, 3 ಆಮ್ ಆದ್ಮಿ ಪಕ್ಷ. ಜಾರ್ಖಂಡ್ 10 ಬಿಜೆಪಿ, 4 ಕಾಂಗ್ರೆಸ್. ಛತ್ತೀಸ್ಗಢ 8 ಬಿಜೆಪಿ, 3 ಕಾಂಗ್ರೆಸ್. ದೆಹಲಿ 6 ಬಿಜೆಪಿ, 1 ಆಮ್ ಆದ್ಮಿ ಪಕ್ಷ. ಹರಿಯಾಣ 6 ಬಿಜೆಪಿ, 4 ಕಾಂಗ್ರೆಸ್. ಉತ್ತರಾಖಂಡ 5 ಬಿಜೆಪಿ, 5 ಬಿಜೆಪಿ ಲೀಡಿಂಗ್ ಅಲ್ಲಿ. 2017ರ ಗುಜರಾತ್ ಚುನಾವಣೆಯ ಫಲಿತಾಂಶದ ದಿನ ನೆನಪಿಗೆ ಬರ್ತಾ ಇದೆ. ಎಸ್, ಹೃದಯದ ಬಡಿತ ಏರಿಸಿದ್ದ ಚುನಾವಣೆ ಅದು, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ. ಬಿಜೆಪಿ ಸ್ಕ್ರೇಪ್ ಥ್ರೂ ಆಯಿತು ಆ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲೂ ಕೂಡ ಉತ್ತರ ಪ್ರದೇಶ್ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ಉತ್ತರ ಪ್ರದೇಶ್, ರಾಜಸ್ಥಾನ್, ಹರಿಯಾಣ, ವೆಸ್ಟ್ ಬೆಂಗಾಲ್ ಇವರು ಹೇಳಿದಂತೆ, ಎಕ್ಸಿಟ್ ಪೋಲ್ಸ್ಗಳು ಹೇಳದಂತೆ ವೆಸ್ಟ್ ಬೆಂಗಾಲ್ನಲ್ಲಿ ಟಿಎಂಸಿ ಕುಸಿತ ಕಾಣುತ್ತಿಲ್ಲ. ತಮಿಳುನಾಡು ಕಾಂಗ್ರೆಸ್ ಡಿಎಂಕೆ ಅಲಯನ್ಸ್ 35, ಎನ್ಡಿಎ 1, ಎಐಎಡಿಎಂಕೆ 1. 39ರ ಪೈಕಿ 37ರ ಟ್ರೆಂಡ್ ಸಿಗ್ತಾ ಇದೆ. ಅದರಲ್ಲಿ ಬಹುಶಃ ಬಿಜೆಪಿ ಇಲ್ಲ ಅಜಿತ್, ಅದಕ್ಕೆ NDA ಇದೆ. ಪಿಎಂಕೆ ಅದು. ಕೇರಳ 16 ಕಾಂಗ್ರೆಸ್, 3 ಕಮ್ಯುನಿಸ್ಟ್ ಪಕ್ಷ, 1 ಬಿಜೆಪಿ. 20ರ ಪೈಕಿ 20ರ ಲೀಡಿಂಗ್ ಸಿಗ್ತಾ ಇದೆ. ತೆಲಂಗಾಣ 10 ಎನ್ಡಿಎ, 6 ಐಎನ್ಡಿಎ, 1 ಅದರ್ಸ್. ಅಂದ್ರೆ 10 ಬಿಜೆಪಿ, 6 ಕಾಂಗ್ರೆಸ್, 1 ಬಿಎಸ್ಆರ್. ಕಳೆದ ಅರ್ಧ ಗಂಟೆಯಿಂದ ರಾಷ್ಟ್ರವ್ಯಾಪಿ ಬೇರೆ ಬೇರೆ ರಾಜ್ಯಗಳ ಲೀಡ್ಗಳು ಬದಲಾಗ್ತಾ ಇರುವಂತೆ ಕಾಣ್ತಾ ಇದೆ. ಧಾರವಾಡದಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಮುನ್ನಡೆ, ಬಸವರಾಜ ಬೊಮ್ಮಾಯಿ 4,000 ಮತಗಳ ಮುನ್ನಡೆ. ಮಧ್ಯಪ್ರದೇಶದ ರಾಜ್ಗಢದಿಂದ ದಿಗ್ವಿಜಯ್ ಸಿಂಗ್ ಹಿನ್ನಡೆ. ಅಜಿತ್ ನೋಡಿ, ಕಳೆದ ಅರ್ಧ ಗಂಟೆಯಲ್ಲಿ ಉತ್ತರ ಪ್ರದೇಶದ ಫಲಿತಾಂಶ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ಹ್ಯೂಜ್ ಡಿಫರೆನ್ಸ್. ಉತ್ತರ ಪ್ರದೇಶ ಮೇಕ್ ಆರ್ ಬ್ರೇಕ್ ರಾಜ್ಯ ಆಗುತ್ತೆ ಈ ಸಲ. ಮೋದಿ ಏಕಾಂಗಿಯಾಗಿ ಅಧಿಕಾರ ಹಿಡಿಯುವುದನ್ನ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ತಡೀತಾರ? ಎಸ್. ಈಗ ಇರುವ ಪ್ರಶ್ನೆ, ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರ ಬರುವುದಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಅಡ್ಡಗಾಲ ಆಗ್ತಾರೆ. ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ನಿಧಾನವಾಗಿ ಚೇತರಿಕೆ ಕಾಣ್ತಾ ಇದೆ. ಲೀಡ್ನಲ್ಲಿ ನೋಡಿದ್ರೆ
ಅಂತಿಮ ಫಲಿತಾಂಶ ಬಂದಾಗ ಟ್ರಿಬಲ್ ಡಿಜಿಟ್ಗೆ ರೀಚ್ ಆಗ್ತಾರ ಅಂತ. ಅಲ್ಲ, ಈಗ ಒಂದ್ಸಲ ಲೀಡ್ ನಲ್ಲಿ 100ಕ್ಕೂ ಹೆಚ್ಚು ದಾಟಿ ಬಂದ್ರು. ಈಗ 90ರವರೆಗೆ 90 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ಇದೆ. ಎಕ್ಸಿಟ್ ಪೋಲ್ಸ್ ಗಳ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ 20 ಹೆಚ್ಚುವರಿ ಸ್ಥಾನಗಳನ್ನ ಪಡಿತಾ ಇದೆ. ಎಕ್ಸಿಟ್ ಪೋಲ್ಸ್ ಮಾಡಿದ್ದಕ್ಕಿಂತ 20 ಹೆಚ್ಚು. ಎಕ್ಸಿಟ್ ಪೋಲ್ಸ್ ಗಳ ಲೆಕ್ಕಾಚಾರ ಗಮನಿಸಿದ್ರೆ INDIA ಒಕ್ಕೂಟ 40ರಿಂದ 45 ಹೆಚ್ಚುವರಿ ಸ್ಥಾನಗಳಲ್ಲಿ ಲೀಡ್ ಇದೆ. ಎಕ್ಸಿಟ್ ಪೋಲ್ಸ್ ಗಳ ಲೆಕ್ಕಾಚಾರವನ್ನೇ ತೆಗೆದುಕೊಂಡ್ರೆ NDA ಇಸ್ ಆಲ್ಮೋಸ್ಟ್ -50, ಆಲ್ಮೋಸ್ಟ್ -50, 300ರ ಆಸ್ಪಾಸ್ನಲ್ಲಿದೆ. 350, 355ರ ಭವಿಷ್ಯವನ್ನ ಎಕ್ಸಿಟ್ ಪೋಲ್ಸ್ಗಳು ನುಡಿದಿದ್ವು. ನೆನಪಿಡಿ, ಇನ್ನೂ